ಒಂದು ಕಡೆ ಕೇಂದ್ರ ಸರ್ಕಾರ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಿದ್ರೆ ರಾಜ್ಯ ಸರ್ಕಾರವು ಕೂಡ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಸೆಪ್ಟೆಂಬರ್ 20, 27 ಮತ್ತೆ 30ರ ಆದೇಶಗಳನ್ನ ಪ್ರಶ್ನಿಸಿ ಈ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕೇಂದ್ರ ಸರ್ಕಾರ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಿದರೆ ರಾಜ್ಯ ಸರ್ಕಾರವು ಕೂಡ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಸೆಪ್ಟೆಂಬರ್ 20, 27 ಮತ್ತೆ 30ರ ಆದೇಶಗಳನ್ನ ಪ್ರಶ್ನಿಸಿ ಈ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಅರ್ಜಿಯಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಕೇಂದ್ರ ಸರ್ಕಾರವು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮಂಡಳಿ ರಚನೆ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನಡೆಸ್ತಾ ಇದೆ. ಮುಖ್ಯ ಅರ್ಜಿ ಜೊತೆ ಮಂಡಳಿ ರಚನೆ ವಿವಾದವು ಕೂಡ ಇತ್ಯರ್ಥವಾಗಬೇಕಿದೆ. ತ್ರಿಸದಸ್ಯ ಪೀಠವು ಕೂಡ ಎರಡೂ ಪ್ರಕರಣಗಳನ್ನ ಇತ್ಯರ್ಥ ಮಾಡಬೇಕಿದೆ. ಈ ನಡುವೆ ದ್ವಿಸದಸ್ಯ ಪೀಠ ಮಂಡಳಿ ರಚನೆಗೆ ಆದೇಶವನ್ನ ನೀಡಿದೆ. ಮಂಡಳಿ ರಚನೆ ಕುರಿತ ದ್ವಿಸದಸ್ಯ ಪೀಠದ ಆದೇಶ ದೋಷಪೂರಿತ. ದ್ವಿಸದಸ್ಯ ಪೀಠದ ಆದೇಶದ ದೋಷ ತಿದ್ದುವಂತೆ ಮಾರ್ಪಾಡು ಅರ್ಜಿಯನ್ನ ರಾಜ್ಯ ಸರ್ಕಾರ ಸಲ್ಲಿಸಿದೆ. ನೀರು ಬಿಡಲು ಸೂಚಿಸಿದ ಆದೇಶವನ್ನ ಕೂಡ ರಾಜ್ಯ ಸರ್ಕಾರ ಪ್ರಶ್ನೆಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ಒಂದು ಕಡೆ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. 6,000 ಕ್ಯೂಸೆಕ್ ನಂತೆ 6 ದಿನಗಳ ಕಾಲ 36,000 ಕ್ಯೂಸೆಕ್ ನೀರನ್ನ ಬಿಡೋಕೆ ಆದೇಶವನ್ನ ಮಾಡಿತ್ತು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಸದನದಲ್ಲಿ ತೆಗೆದುಕೊಂಡಂತಹ ನಿರ್ಣಯಕ್ಕೆ ಬದ್ಧವಾಗಿತ್ತು. ಆ ನಿರ್ಣಯದ ಪ್ರಕಾರ ನೀರನ್ನ ತಮಿಳುನಾಡಿಗೆ ಬಿಡೋಕೆ ಸಾಧ್ಯವಿಲ್ಲ, ಅದನ್ನ ಕುಡಿಯೋಕೆ ಮಾತ್ರ ಬಳಸ್ತೀವಿ ಅಂತ ಹೇಳಿ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಇವತ್ತು ಕೂಡ ಅದನ್ನ ಹೇಳಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಅಟ್ಲೀಸ್ಟ್ ಪಾಲನೆ ಮಾಡಿ ಅನ್ನುವನ್ನ ಸೂಚನೆಯನ್ನ ಕೂಡ ಕೊಟ್ಟಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ, ಯಾವ ರೀತಿಯಾಗಿ ಎದುರಿಸುತ್ತೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹಾಗಾಗಿ ಇವತ್ತು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ನಡೆಯುತ್ತೆ. ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತೆ, ಯಾವ ಆದೇಶವನ್ನ ಕೊಡುತ್ತೆ ಅನ್ನೋದನ್ನ ಕೂಡ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ಜೊತೆಗೆ ಇವತ್ತು ನಡೆಯುವಂತಹ ವಿಶೇಷ ಅಧಿವೇಶನದಲ್ಲಿ ಅದೇ ನಿರ್ಣಯವನ್ನ ಮುಂದುವರಿಸ್ತಾರಾ ಅಥವಾ ನೀರನ್ನ ಬಿಡೋದ್ರ ಬಗ್ಗೆ ಏನಾದ್ರೂ ನಿರ್ಣಯವನ್ನ ಕೈಗೊಳ್ತಾರಾ ಗೊತ್ತಿಲ್ಲ. ಆದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಇರೋದ್ರಿಂದ ಇವತ್ತು ರಾಜ್ಯ ಸರ್ಕಾರದ ವಿಶೇಷ ಅಧಿವೇಶನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ ಅತ್ಯಂತ ಮಹತ್ವದ್ದಾಗತ್ತೆ. ಯಾಕಂತಂದ್ರೆ ನಾಳೆ ಕಳೆದ ಬಾರಿಯೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು, ಇದು ಲಾಸ್ಟ್ ವಾರ್ನಿಂಗ್, ನೀವು ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಕೂಡ ಕಳೆದ ಬಾರಿ ನಡೆದಂತಹ ವಿಚಾರಣೆ ವೇಳೆ ಹೇಳಿತ್ತು. ಹಾಗಾಗಿ ಈಗ ಮತ್ತೊಂದು ಬಾರಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿ ಅನ್ನೋದನ್ನ ಹೇಳಿದೆ. ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಎದುರಿಸುತ್ತೋ ಗೊತ್ತಿಲ್ಲ. ನಮ್ ಜೊತೆಗೆ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ HD ದೇವೇಗೌಡರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ರಂಗನಾಥ್ ಅವರೇ. ಸರ್, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ರಂಗನಾಥ್ ಸರ್ ಇಲ್ಲ ಸರ್. ಸರ್, ಈಗ ನೀವು ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದೀರಿ. ಕೇಂದ್ರ ಸರ್ಕಾರದಿಂದ 2 ಸಚಿವರು ಬಂದು ಮಾತಾಡಿದ್ರು. ಮೋದಿ ಅವರು ಇದನ್ನ ಪರಿಗಣಿಸಿದ್ರ? ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಕೇಂದ್ರ ಸರ್ಕಾರ ಕೂಡ ಅಫಿಡವಿಟ್ ಸಲ್ಲಿಸಿದೆ. ಹೇಳ್ಬಿಡ್ತೇನೆ. ಹೇಳಿ ಸರ್. ಮೋದಿ ಅವ್ರ ಹತ್ರ ನಾನು ಸುಮಾರು 15-20 ದಿವಸ ಹಿಂದೆ ಇದನ್ನೆಲ್ಲ ಹೇಳಿ ಅವ್ರೊಂದು ಭರವಸೆ ಕೊಟ್ಟು ನಾನು ಏನಾದ್ರೂ ಸರಿಪಡಿಸ್ತೀನಪ್ಪ, ನಾನು ನರ್ಮದಾದ ಏನ್ ಮಾಡಿದ್ದೆ ಅದು ಗಮನಕ್ಕೆ ತಂದು ನೀವು ಅವತ್ತು 13 ಜನದ ಕೊಯಿಲೇಷನ್ ಪಾರ್ಟಿ ಇಟ್ಕೊಂಡು ನಾನು ಮಾಡಿದೆ. ನೀವು 287 ಜನ ಇದೆ, ಈಗ ನೀವು ನಮ್ ಕೈ ಹಿಡಿಬೇಕು ಅಂತ ಹೇಳಿ ಅವ್ರಿಗೆ ತುಂಬಾ ಮನಸ್ಸನ್ನ ಅವ್ರು ನೊಂದ್ಕೊಂಡು ಕೊನೆಗೆ ಹೇಳಿದ್ರು, ನಾನೊಬ್ರು ನೋಡಲ್ ಆಫೀಸರ್ ಬಿಡ್ತೇನೆ, ನನಗೆಲ್ಲವನ್ನೂ ತಿಳಿಸ್ತಾ ಇರಿ ಅಂತ ಹೇಳಿದ್ರು.
ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಹೇಳಿ ಹೇಳಿ. ನಾನು ರಂಗನಾಥ್ ಅವರೇ, ಅವತ್ತು ಆರ್ಡರ್ ಆಯ್ತಲ್ಲ 4 ದಿನದೊಳಗೆ ನಾವು ಬೋರ್ಡ್ ಮಾಡ್ತೀವಿ ಅಂತ ಹೇಳಿ, ಅವತ್ತು ಬಹಳ ನೋವಿಂದ ತಿಳಿಸಿದೆ. ಇದು ದೇವೇಗೌಡರು ಮಾಡಿರುವಂತ ಉಪವಾಸ ಸತ್ಯಾಗ್ರಹದ ಪ್ರತಿಫಲ. ರೀತಿ ಇಟ್ಬಿಟ್ಲಿ ನನಗೆ 3 ದಿನ ಬದುಕ್ತೇನೆ ನಾನು ಅಷ್ಟೇನೆ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಅಮರನಾಥ ಉಪವಾಸ ಮಾಡೋ ಸತ್ಯ. ನಾನು ಬೆಳಿಗ್ಗೆಯಿಂದ ಪ್ರಾರಂಭ ಮಾಡ್ತೇನೆ. ಓನ್ಲಿ ಐ ಕ್ಯಾನ್ ಸರ್ವೈವ್ ಫಾರ್ 3 days. ಅದರಿಂದ ಒಂದು ರೀತಿ ಇಟ್ಟು ನನ್ನ ಆತ್ಮಕ್ಕೆ ಶಾಂತಿ ಕೊಡಿ ಬಂದು ಅಂತ ಹೇಳಿ ಬಹಳ ನೋವಿನ ಮಾತಾಡಿದೆ. ಅವ್ರು ಇಮ್ಮಿಡಿಯೇಟ್ ಆಗಿ ಅವತ್ತು ರಾತ್ರಿನೇ ಮೀಟಿಂಗ್ ಕರೆದು ಎಲ್ಲ ಸರಿಪಡಿಸ್ಬೇಕು ಅಂತ ಹೇಳಿ, ಅವರ ಕಾಶ್ಮೀರ ಯುದ್ಧ ಪಾಕಿಸ್ತಾನ ಸಂಘರ್ಷದಲ್ಲಿದ್ರು ಕರೆದು, ಆ ಹೆಣ್ಮಗಳು ಯಾರು ನೋಡಲ್ಲ ಆಫೀಸರ್ ಇದ್ರು, ಹೋಗಿ ತುಂಬಾ ನೋವು ಮಾಡ್ಕೊಂಡಿದ್ದಾರೆ. ಅವ್ರ ಧರಣ ಕೂಡ ಸತ್ಯ, ಅವ್ರು ಬಿಡಲ್ಲ ಮನುಷ್ಯ ಅಂತ ಹೇಳಿದ್ಮೇಲೆ ಅವತ್ ರಾತ್ರಿನೇ ಕರೆದು ಬೆಳಗಿಂದ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಅಟಾರ್ನಿ ಜನರಲ್ ನಾನೇ ಮತ್ತೆ ಅರ್ಜಿ ಹಾಕ್ಬೇಕಾಗತ್ತೆ. ನಾನು ಹಾಕ್ತೀನಿ, ಅವ್ರು ಉಳಿಸೋಣ. ಅಂದ್ರೆ ಇದು ದೇವೇಗೌಡರು ನಡೆಸಿರುವಂತ ಉಪವಾಸ ಸತ್ಯಾಗ್ರಹದ ಪ್ರತಿಫಲ ಇಲ್ಲ. ನನ್ನ ರಾಜ್ಯಕ್ಕಾಗೋ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋದಷ್ಟೇ. ನಾನು ಯಾರಿಗೂ ಥ್ರೆಟ್ ಕೊಡೋದಲ್ಲ. ಪ್ರೈಮ್ ಮಿನಿಸ್ಟರ್ ನನ್ನ ಹೆಲ್ತ್ ಬಗ್ಗೆ ಅವ್ರ ಕನ್ಸರ್ನ್ ಇದೆ. ಹೋದಾಗೆಲ್ಲ 4 ಸಾರಿ ಭೇಟಿ ಮಾಡೋದು ನಾನು ಅವ್ರನ್ನ. ನನ್ನ ಹೆಲ್ತ್ ಬಗ್ಗೆ ಯಾವಾಗ್ಲೂ ವಿಚಾರ ಮಾಡ್ತಾರೆ. ನನ್ನ ಹೆಲ್ತ್ ಬಗ್ಗೆ ಅವರು ಈ ಬೆಂಗಳೂರಿಂದ ವರದಿ ತರಿಸ್ಕೊಳ್ತಾ ಇರ್ತಾರೆ. ಅದು ವಿಷಯ ಗೊತ್ತಿದೆ ನನಗೆ. ನನ್ನ ಭೇಟಿ 4ನೇ ಬಾರಿ. ಅದರಿಂದ ಅವ್ರು ಮೋರ್ ಟೇಕನ್ ಸೀರಿಯಸ್ಲಿ. ನಾನು ಅಮರನಾಥ ಉಪವಾಸ ಮಾಡ್ತೀನಿ ಅಂತ ಕೂತ್ನಲ್ಲ, ಹಿ ವಾಂಟೆಡ್ ಟು ಸೇವ್ ಮೀ ಫ್ರಮ್ ದಿಸ್ ಸೀರಿಯಸ್ ಹಾರ್ಡ್ ಡಿಸಿಷನ್ ಐ ಹ್ಯಾವ್ ಟೇಕನ್. ಅದು ತೀರ್ಮಾನ ಮಾಡಿ ಅರ್ಜಿ ಹಾಕಿಸ್ತೀವಿ ಅಂತಲೇ ನನಗೆ ಹೇಳಿದ್ರು. ನೋಡಲ್ಲ ಆಫೀಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಬಿಟ್ಬಿಡಿ ಸರ್ ನೀವು ಅಂತ. ಅನಂತ್ ಕುಮಾರ್ ಅವ್ರ ಎಮಿಸರಿ ಆಗಿ ಬಂದು, ಇಲ್ಲ ಖಂಡಿತ ನಿಮ್ ಹೆಲ್ತ್ ಬಗ್ಗೆ ತುಂಬಾ ಕಳವಳ ಇದೆ, ದಯಮಾಡಿ ನಿಲ್ಸಿ, ಸೋಮವಾರ ಹಾಕ್ತೀವಿ ನಾವು ಅಂತ ಎಲ್ಲ ಹೇಳಿದ್ರು. ಆ ಮಾತನ್ನ ನಂಬಿ ಆಮೇಲೆ ಖರ್ಗೆ ಅವರು ಬಂದಿದ್ರು, ಸಿದ್ದರಾಮಯ್ಯರು ಬಂದಿದ್ರು, ರಮೇಶ್ ಕುಮಾರ್ ಅವರೆಲ್ಲ ಬಂದು ನಾನು ಪ್ರೈಮ್ ಮಿನಿಸ್ಟರ್ ಹೇಳಿದನ್ನು ಹೇಳಿದ್ರೆ, ಇಲ್ಲ ಇಷ್ಟಾದ್ಮೇಲೆ ನೀವು ಇದೆಲ್ಲ ಬೇಡಿ ಅಂತ ಹೇಳಿ. ಅಲ್ಲ, ನಾನು ಸಾರಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ ದೇವೇಗೌಡ್ರೆ. ಪ್ರಧಾನಮಂತ್ರಿಗಳಿಗೆ ಇಷ್ಟು ದಿನ ಬೇಕಾಯ್ತಾ ಅಂತ ಇದ್ರ ಬಗ್ಗೆ? ಯಾಕಂದ್ರೆ ನೀರೆಲ್ಲ ಕಳಿಸಾಗಿದೆ ನಾವು ತಮಿಳುನಾಡಿಗೆ. 1 ನಿಮಿಷ. ನನ್ನ ಡಿಸಿಷನ್ 4 ದಿನದ ಹಿಂದಿನ ಮಾತಿದು. ಅಟಾರ್ನಿ ಜನರಲ್ಲಿ ಗೊತ್ತಿಲ್ಲ, ದಯಮಾಡಿ ಕ್ಷಮೆ ಕೇಳ್ತೀನಿ. ಅವರು ಏನು ಕೋರ್ಟ್ ಹೋದ್ರು, ಅವ್ರಿಗೆ ಈ ಹಿಂದೆ ನಡೆದಿರೋ ವಿದ್ಯಮಾನಗಳು, ಆಮೇಲೆ ನಾನು ಪ್ರೈಮ್ ಮಿನಿಸ್ಟರ್ ಹತ್ರ ನಾನು ತೋಡ್ಕೊಂಡಂತ ಅಡಲು. ಇನ್ನೊಂದು ಮಾತನ್ನ ಹೇಳೋದಾದ್ರೆ, ಧರ್ಮ್ ಸಿಂಗ್ ಕಾಲದಲ್ಲಿ ಆ 3 ಜನ ಟ್ರಿಬ್ಯುನಲ್ ಮೆಂಬರ್ಸ್ ಒಡೆದು ಹೋಗಿ ಒಂದು ದೊಡ್ಡ ರಕ್ತಾಂತ ಆಯ್ತು. ಆಗ ಶ್ರೀನಿವಾಸ ಕೇಳಿ ಅರ್ಜಿ ಹಾಕಿಸಿದೆ, ಅದಕ್ಕೆ ಬೆಂಬಲ ಕೊಡ್ಲಿಲ್ಲ ಧರ್ಮ್ ಸಿಂಗು. ಆಗ ರುಮಾಪಾಲು ಒಂದು ಆರ್ಡರ್ ಮಾಡಿದ್ದಾರೆ, ಇದು ಈ ಟ್ರಿಬ್ಯುನಲ್ ವ್ಯವಸ್ಥೆ ಚೆನ್ನಾಗಿಲ್ಲ, ನಿಮಗೆ ಮರ್ಯಾದೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಹೋರಾಟ ಮಾಡಿದ್ರು. ಈ ಮುಕುಲ್ ರೋಹ್ತಗಿಯವರ ಹತ್ತಿರ ಸಂಬಂಧಿ ಸಾಂಗಿ ಅಂತ ಹೇಳಿ. ಬಟ್ ಇದು ಶಾಶ್ವತವಲ್ವಲ್ಲ ದೇವೇಗೌಡ್ರೆ? ಯಾಕಂತಂದ್ರೆ ಒಂದು ಕಡೆ ಹೇಳ್ತಾ ಇದ್ರೆ ತುಂಬಾ ಹಿರಿಯರು ನೀವು, ನಮ್ಗೆ ಮಾರ್ಗದರ್ಶಕರು ನೀವೆಲ್ಲ ಇಡೀ ರಾಜಕಾರಣಿಗಳಿಗೆ. ಈಗ ಸದ್ಯಕ್ಕಿರುವಂತದ್ದು ಸದ್ಯದ ಮಟ್ಟಿಗೆ ಮಾತ್ರ ರಿಲೀಫ್. ಈ ಮಂಡಳಿ ರಚನೆ ಒಂದು 3 ತಿಂಗಳ ಕಾಲಾವಕಾಶ ಬೇಕು ಅಂತ ಹೇಳಿ. ಸರ್ 1 ನಿಮಿಷ. 18ಕ್ಕೆ ತ್ರಿಸದಸ್ಯ ಪೀಠ ಇದೆಯಲ್ಲ, ತ್ರಿಸದಸ್ಯ ಪೀಠದಲ್ಲಿ 18ನೇ ತಾರೀಕು ಶುರುವಾಗುತ್ತೆ. ಅಲ್ಲಿ ಒಂದೇ ದಿನಕ್ಕೆ ತೀರ್ಮಾನ ಆಗೋದಿಲ್ಲ. ತಮಿಳ್ನಾಡು ಅವ್ರ ವಾದ ಮಂಡನೆ ಮಾಡ್ತಾರೆ, ಕೇರಳ ನಮ್ ಜೊತೆಗಿದ್ದಾರೆ, ಅಲ್ಲೇನ್ ಅನ್ಯಾಯ ಆಗಿದೆ ಅಂತ ಅವ್ರ ವಾದ ಮಂಡನೆ ಮಾಡ್ತಾರೆ, ಪಾಂಡಿಚೇರಿ ಮಾಡ್ತಾರೆ. ಒಂದೇ ದಿನಕ್ಕೆ ತೀರ್ಮಾನ ಆಗೋದಿಲ್ಲ. ಆಗಿರುವ ಅನ್ಯಾಯವನ್ನ ಸರಿಪಡಿಸ್ತಕ್ಕಂತ ಅದ್ರ ಬಗ್ಗೆ ನನ್ನ ಅನುಭವದಲ್ಲಿ ಎಳೆಯಾಗಿ ಆ ಅನ್ಯಾಯವನ್ನ SLP ಮುಖೇನ ನಾನು ಮಾಡಿಸಿದ್ದೇನೆ.
ಇದೆಲ್ಲೋ ರಂಗನಾಥ್ ಅವರೇ ಹೇಳಿ ಸರ್, ಕೇಳ್ತಾ ಇದೆ, ಹೇಳಿ. ಇದೆಲ್ಲ ದೈವದ ಆಟ ಇರುತ್ತಪ್ಪ. ಈಗ ನನ್ನ ಹೋರಾಟಕ್ಕೆ ನ್ಯಾಯವಾದ ಹೋರಾಟ ನಮಗೆ ಕರ್ನಾಟಕ ನ್ಯಾಯ ಸಿಕ್ಕುತ್ತೆ, ಪ್ರಧಾನಮಂತ್ರಿಗಳಿಗೂ ಅರಿವಾಗಿದೆ. ಅದೆಲ್ಲ ದೇಶದ ಸಮಸ್ಯೆ ಬಗ್ಗೆ ಇದ್ದಾಗ ಈ ವಿಷಯನ ಅವ್ರ ಗಮನಕ್ಕೆ ತರಬೇಕಲ್ಲ, ಆ ಕೆಲಸ ನಾನು ಮಾಡಿದ್ದೇನೆ. ಸರ್ ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ ಸರ್. ಅಲ್ಲ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಅನುಮಾನ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ತ್ರಿಸದಸ್ಯ ಪೀಠದಲ್ಲಿ ನಮ್ಮ ವಾದವನ್ನ ಸಮರ್ಥವಾಗಿ ಮಂಡನೆ ಮಾಡುವಂತ ವಕೀಲರುಗಳಿದ್ದಾರೆ. ಅದೇ ನಾರಿಮನ್ನು, ಅದೇ ಅನಿಲ್ ದಿವಾನು, ಅದೇ ನಮ್ಮ ಇವರು ಉದಯ ಹೊಳ್ಳ ಅವತ್ತು ಅಡ್ವೊಕೇಟ್ ಜನರಲ್ ಇದ್ರು. ಈಗಿನ ಅಡ್ವೊಕೇಟ್ ಜನರಲ್ ಬಹುಶಃ ನಾವು ಇದು ಮಾಡಬಹುದು. ಆಮೇಲೆ ಬಿಜಾಪುರದವರೊಬ್ರು ಅವತ್ತು ಹಿರಿಯ ವಕೀಲರು ಇದ್ರು, ಇವತ್ತು ಇದ್ದಾರೆ. ಅದನ್ನ ಜವಳಿ ಅಂತ ಹೇಳಿ ಅವ್ರನ್ನೇ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವೇ ವಾದ ಮಾಡಬೇಕು. ಅನಿಲ್ ದಿವಾನ್ ಅವರು, ನಾರಿಮನ್ ಅವರು. ಸಾರಿ ಸರ್, ನಾನು ಇಂಟರಪ್ಟ್ ಮಾಡ್ತೇನೆ, ದಯವಿಟ್ಟು ಕ್ಷಮಿಸಿ. ಈಗ ಸುಪ್ರೀಂ ಕೋರ್ಟ್ ಮೊನ್ನೆ ಕೂಡ ಲಾಸ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿತ್ತು, ನೀವು ಆದೇಶವನ್ನ ಪಾಲನೆ ಮಾಡಿ ಅಂತ ಹೇಳಿ. ಇವತ್ತು ಕೂಡ ಕೊಟ್ಟಿದೆ, ನೀವು ಆದೇಶವನ್ನ ಅಟ್ಲೀಸ್ಟ್ ನಮ್ಮ ಆದೇಶವನ್ನಾದ್ರೂ ಪಾಲನೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನೀರು ಬಿಡುವ ಅನಿವಾರ್ಯತೆ ಸೃಷ್ಟಿ ಆಗಿಬಿಡುತ್ತಾ ಅಂತ ಸರ್? ಕರ್ನಾಟಕ ಗವರ್ನಮೆಂಟ್ ಅದು ಯಾರ ಪಾರ್ಟಿ ಡಿಸಿಷನ್ ಏನ್ ತಗೋತಾರೆ ನನಗೆ ಗೊತ್ತಿಲ್ಲ. ನನ್ನನ್ನೇನು ಕರೆದು ಇವತ್ತು ಸಭೆ ಕರೀತೀವಿ ಅಂತ ನನ್ನ ಅನುಮತಿ ತಗೊಂಡು ಹೇಳಿಲ್ಲ, ಅವರಾಗಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆದ್ರಿಂದ ನಾನು ಆ ವಿಷಯದಲ್ಲಿ ಅಂತಿದ್ದಾರೆ ಆಗೋದಿಲ್ಲ ಸರ್. ಅಲ್ಲ, ನೀರ್ ಬಿಡು ಅಂತ ಹೇಳ್ತಾ ಇದಾರಲ್ಲ ಸುಪ್ರೀಂ ಕೋರ್ಟ್ ಇವಾಗ ಅಂತ ಸರ್? ಇಲ್ಲರಿ, ಅವತ್ತೇ ಹೇಳಿದಾರ್ರಿ. ಈ ಕೆಟ್ಟ ಆರ್ಡರ್ ಎಂತದೊಂದು ಆರ್ಡರ್ ಮಾಡಿ ಇವರು ಕರ್ನಾಟಕದ ಪರವಾಗಿ ಈ ಮಾನಿಟರಿಂಗ್ ಕಮಿಟಿ ಕಳಿಸಿ ತಮಿಳ್ನಾಡಲ್ಲಿ ನೀರು ಎಷ್ಟಿದೆ, ನಮ್ಮಲ್ಲಿ ಎಷ್ಟು ನೀರು ಎಷ್ಟಿದೆ ನೋಡಿ ಹೇಳಿದ್ರೆ ಅವ್ರಿಗೆ ನೀರು ಹಠ ಮಾಡ್ತಾ ಇದ್ದಾರೆ. ನಮಗೆ ಕುಡಿಯೋಕೊಂಡಿರಲಿಲ್ಲ, ಇದು ಹೊಲ ಗದ್ದೆಗಳಿಗೆ ಜಮೀನುಗಳು ಇಲ್ಲ, ನಮ್ಮ ರೈತರಿಗೆ ಅಂತ ಹೇಳಿದ್ರು. ಅದರಿಂದ ಅದೆಲ್ಲ ಗೊತ್ತಿಲ್ಲ, ನೀವು ಬಿಡಿ, ಆಮೇಲೆ ಕಳಿಸ್ತೀವಿ ಕಮಿಟಿ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ ಅಂತ ನೋಡಿದ್ದೇನೆ. ಅದ್ರ ಮೇಲೆ ಇವರು ಸಭೆ ಕರೆದರೆ 3 ಪಾರ್ಟಿಯವರಿಗೆ ಏನ್ ನಿರ್ಣಯ ಮಾಡ್ತಾರೋ ಗೊತ್ತಿಲ್ಲ ಸರ್. ಸರ್, ಹಾಗಿದ್ರೆ ಈಗ ನಮ್ಮ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಪ್ಷನ್ಗಳು ಏನು ಅಂತ, ಏನ್ ಮಾಡ್ಬೇಕು, ನೀರ್ ಬಿಡೋದಾ, ಏನ್ ಕತೆ ಅಂತ? 3 ಪಾರ್ಟಿಯವರು ತೀರ್ಮಾನ ಮಾಡ್ತಾರೆ. ನನಗೆ ಈ ಬಂದಲ್ಲಿ ನನಗೆ ಬೇಕಾಗಿರೋದು 18ನೇ ತಾರೀಕು ಸೇರುವಂತ ತ್ರಿಸದಸ್ಯ ಪೀಠ ಪ್ಲಸ್ ಓಕೆ ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇರಲಿಲ್ಲ ನಮಗೆ. ನಿಮ್ಮನ್ನು ಮತ್ತೆ ನಾನು ಸಂಪರ್ಕಿಸ್ತೀನಿ, ಮತ್ತೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು ಮಾಜಿ ಪ್ರಧಾನಿ ಮಂತ್ರಿಗಳು, ಹಿರಿಯ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿರಿಯ ಆಗಿರುವಂತಹ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಹೇಳ್ತಾ ಇದ್ದ ಮಾತು. ನನ್ನ ಉಪವಾಸ ಸತ್ಯಾಗ್ರಹವನ್ನು ಮೋದಿಯವರು ಪರಿಗಣಿಸಿದ್ದಾರೆ, ನನ್ನ ಆರೋಗ್ಯದ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇದೆ, ಹಾಗಾಗಿ ಅವರು ಕರೆದು ಬಿಟ್ಟು ಒಬ್ಬ ನೋಡಲ್ ಆಫೀಸರನ್ನ ಕೂಡ ನೇಮಕ ಮಾಡಿದ್ರು. ಒಂದಿಷ್ಟು ಮಾತುಕತೆಗಳನ್ನು ಕೂಡ ನಾನು ಅವರಿಗೆ 4 ಬಾರಿ ಭೇಟಿಯಾಗಿ ಮಾತಾಡಿದ್ದೇನೆ. ಅಟಾರ್ನಿ ಜನರಲ್ ಅವರಿಗೆ ಇದು ಯಾವುದು ಕೂಡ ಗೊತ್ತಿರಲಿಲ್ಲ ಹಿಂದಿನ ಮಾಹಿತಿಗಳ ಬಗ್ಗೆ, ಹಾಗಾಗಿ ಅವರಿಗೂ ಕೂಡ ತಿಳಿಸಿ ಹೇಳಿದ್ದೀನಿ. ಅವರು ಇವತ್ತು ಅದೆಲ್ಲವನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ಗೆ ನಿರ್ವಹಣಾ ಮಂಡಳಿ ರಚನೆ ಸಾಧ್ಯವೇ ಇಲ್ಲ ಅನ್ನೋ ಅಂಶವನ್ನ ಎತ್ತಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ನಿರ್ಣಯವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕೂಡ ನಾನು ಕಾದು ನೋಡ್ತೀನಿ ಅನ್ನೋ ಮಾತನ್ನ ದೇವೇಗೌಡರು ಹೇಳ್ತಾ ಇದ್ರು, ಮಾಜಿ ಪ್ರಧಾನಮಂತ್ರಿಗಳು. ಹಾಗಾಗಿ ಅವರನ್ನ ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಇದು ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡರು ಆಡಿರುವಂತಹ ಮಾತುಗಳು. ಏನೇ ಇದ್ರೂ ಕೂಡ ನಾನು ಮೋದಿಯವರನ್ನ ಸಂಪರ್ಕಿಸಿ ಅವ್ರ ಜೊತೆ ಮಾತುಕತೆ ಮಾಡಿದ್ದಕ್ಕೇನೆ ಇದೊಂದು ರೀತಿಯಾಗಿ ಪ್ರತಿಫಲ ಸಿಕ್ಕಂತಾಗಿದೆ ಅನ್ನೋದು ಅವರು ಹೇಳಿರುವಂಥ ಒಂದಿಷ್ಟು ಮಾತುಕತೆಗಳ ಸಾರಾಂಶ. ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವ ರೂಪಿ ಅಮ್ಮ. ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು.
ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಹೊಸ ಆತಂಕಭರಿತ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.